ಬೇಕು ಅಂದರೆ ಎದ್ದು ಬಂದುಬಿಡ್ತಾನೆ. ಇದು ಇವತ್ತು ನಾನು ಒಂದು ಹೊಸ ರುಚಿ ಮಾಡಿದ್ದೀನಿ. ಇದು ಏನಪ್ಪ ಅಂತಂದರೆ, ನಿಮಗೆ ಮಾಡೋ ರೀತಿಯೆಲ್ಲ ಹೇಳ್ಕೊಡ್ಬೇಕು ಅಂತ ಗೊತ್ತಿಲ್ಲ. ನಾವು ಹೆಣ್ಣು ಮಕ್ಕಳು, ನಮಗೆ ಗ್ರೈಂಡ್ ಮಾಡೋದು, ಸೋಕ್ ಮಾಡೋದು ಇದೆಲ್ಲ ಗೊತ್ತಿದೆ. ಇದು ಹೆಸರು ಕಾಳಿಂದ ಮಾಡಿದ ದೋಸೆ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ. ಇದು ಹೆಂಗೆ ಮಾಡೋದಪ್ಪ ಅಂತಂದರೆ, ರಾತ್ರಿ ಹೆಸರು ಕಾಳನ್ನು ಇದು ಮಾಡಿ ಸೋಕ್ ಮಾಡಿ ಇಡಿ. ಬೆಳಿಗ್ಗೆ ಸ್ವಲ್ಪ ಅಕ್ಕಿ ಎಷ್ಟು ಮಾಡಬೇಕು ಅಂತಂದರೆ, ಅರ್ಧ ಹೆಸರು ಕಾಳು, ಅರ್ಧ ಅಕ್ಕಿ. ನೀವು ಒಂದು ಪಾವ ಹಾಕಿದರೆ ಒಂದು ಪಾವ, ಅದು ಒಂದು ಪಾವ, ಇದೊಂದು ಪಾವ. ಆಮೇಲೆ ಬೆಳಿಗ್ಗೆ ಎದ್ದು ಗ್ರೈಂಡ್ ಮಾಡಿ. ಮಾಮೂಲಿಯಾಗಿ ದೋಸೆಗೆ ಹೆಂಗೆ ಗ್ರೈಂಡ್ ಮಾಡ್ತೀರಾ ಆ ಥರ ಗ್ರೈಂಡ್ ಮಾಡೋದು, ಓಕೆನಾ? ಗ್ರೈಂಡ್ ಮಾಡಿ ಆದಮೇಲೆ ಎರಡು ರೀತಿಯಲ್ಲಿ ಮಾಡಿದೆ ನೋಡಿ. ಒಂದು ನಾನು ಗಟ್ಟಿ ದೋಸೆ ಮಾಡಿದೆ. ಇದು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ, ಯಾಕಂದರೆ ಸ್ವಲ್ಪ ಬೆಳೆದು ಬಂದಂಗೆ ಬರ್ತಿದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನೀರು ದೋಸೆ ಥರ ಮಾಡಿದೆ. ನೀರು ದೋಸೆ ನೋಡಿರಿ ತುಂಬ ಈಸಿ. ಎಷ್ಟು ಹದವಾಗಿರಬೇಕು ಅಂತಂದರೆ ಏನೂ ಇಲ್ಲ. ಹಾಲಿರುತ್ತಲ್ಲ, ಹಾಲಿನ ಅಷ್ಟು ಗಟ್ಟಿಯಾಗಿ ಮಾಡಿದರೆ ಸಾಕು. ಆಮೇಲೆ ಇನ್ನೊಂದು ತುಂಬ ಈಸಿ ಕೆಲಸ ಏನಪ್ಪ ಅಂತಂದರೆ, ಇದನ್ನು ನೀವು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುಯ್ದುಬಿಟ್ಟು, ಆನಂತರ ಏನು ಕೆಲಸ ಮಾಡಿಕೊಂಡು ಓಡಾಡ್ಕೊಂಡಿದ್ಮೇಲೆ ಅಷ್ಟೊತ್ತಿಗೆ ಅದು ಬೆಂದಿರುತ್ತೆ, ಅದನ್ನು ಮಗ್ಚಿ ಹಾಕಿ. ಈಗ ನೋಡಿ ಎಷ್ಟು ಒಳ್ಳೆ ಕಾಂಬಿನೇಷನು, ಚೆನ್ನಾಗಿರೋ ಕಲರ್ ಬಂದಿದೆ. ಇದಕ್ಕೆ ನಾನು ಏನು ಹಾಕಲ್ಲ, ಪ್ಲೈನ್ ಉಪ್ಪು ಮಾತ್ರ ಹಾಕಿದ್ದೀನಿ. ಬಟ್ ನನಗೆ ಇದು ಇಷ್ಟ. ಏನು ಈರುಳ್ಳಿ ಬೇಕಾದ್ರೆ ಹಾಕ್ಕೊಂಡು ಮಾಡ್ಬೋದು, ಬಟ್ ಅವೆಲ್ಲ ಅಷ್ಟೊಂದು ಗರಿ ಗರಿ ಆಗಿದಾಗ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅಂತ ನನಗನ್ಸುತ್ತೆ. ನಿಮಗೆ ಬೇಕಾದ್ರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ನಾನು ಬರೀ ಇಲ್ಲಿ ಇದು ಮಾತ್ರ ಹಾಕಿದ್ದೀನಿ, ಏನು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ನಿಮಗೆ ಎಣ್ಣೆ ಜೊತೆಯಲ್ಲಿ ಅದೇನಂದರೆ ಅಷ್ಟೊಂದು ಗಟ್ಟಿಯಾಗಿರಲ್ವಲ್ಲ, ಸೊ ನೀರಾಗಿ ಹುಯ್ಯೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಅದೇನಂತಂದರೆ, ಎಣ್ಣೆಯಲ್ಲಿ ನಾವು ಅದನ್ನು ಹಾಕ್ಬಿಟ್ಟು ಬೇಯಿಸ್ತೀವಲ್ಲ, ಆವಾಗ ಅದೊಂಥರ ಒಳ್ಳೆ ಇದನ್ನು ಕೊಡುತ್ತೆ, ಏನು ಸ್ಮೆಲ್ ಕೊಡುತ್ತೆ. ಅದಕ್ಕೋಸ್ಕರ ಇದ್ರ ಜೊತೆಯಲ್ಲಿ ಏನಪ್ಪ ಮಾಡಿದ್ದೀನಿ ಅಂದರೆ, ಆಲ್ರೆಡಿ ಹುಚ್ಚೆಳ್ಳು ಚಟ್ನಿ ಮಾಡಿ ಇಟ್ಟಿದ್ದೆ. ಅದನ್ನು ಇದ್ರ ಜೊತೆ ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಈಗ ನೋಡಿ, ನಮ್ಮ ಗುಂಡಣ್ಣ ಹೇಳ್ತಾನೆ, ನೋಡ್ಕೊಳ್ಳಿ. ಗುಂಡಣ್ಣ ಕಂಡುಬಿಡ್ತಿದ್ದಾನೆ. ಆರ್ಗಿ ಆರ್ಗೆ ಆರ್ಕೆ ನೋಡ್ದ, ಎದ್ದ ದೋಸೆ.